ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ನೀವು ಅನ್ಕೋತಕ್ಕ ಕಬಡ್ಡಿ ಟಾಕ್ ಶೋ ಅಂತ ಅನ್ಕೋರಿ. ಅದಕ್ಕೆ ನಾ ಇವತ್ತು ಮಾತಾಡ್ತಿದ್ದು ಕಬಡ್ಡಿಯ ಬಗ್ಗೆ. ದಿಸ್ ಈಸ್ ಅವರ್ ಬೆಂಗಳೂರು ಬುಲ್ಸ್ ಮ್ಯಾಚ್ ವಿಡಿಯೋ. ಎದಕ್ಕರ ಇವತ್ತು ಬೆಂಗಳೂರು ಬುಲ್ಸ್ 7ನೇ ಮ್ಯಾಚು. ಅದು ಯಾರು ನೋಡಪ್ಪ ಅಂದ್ರೆ ನಮ್ಮ ಸದರ್ನ್ ಡರ್ಬಿ ಅಂತ ಹೇಳ್ಬೇಕು. ಒಂಥರ ಬೆಂಗಳೂರು RCB ಇದು ಏನೋ IPL ದಾಗ ಬಂದ್ರೆ ನೀವು ಸನ್ರೈಸರ್ ಹೈದರಾಬಾದ್ ಅಂತ ಹೇಳ್ಬೋದು. PKL ದಾಗ ಬಂದ್ರೆ ಇದು ತೆಲುಗು ಟೈಟನ್ಸ್. ಹೌದು, ಇವತ್ತಿನ ಮ್ಯಾಚ್ ಯಾವ್ದಪ್ಪ ಅಂದ್ರೆ ಅದು ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್. ಒಂದ್ ಕಡೆ ನಮ್ಮ ಇದು ಯೋಗೇಶ್ ದಯ್ಯ ಆದ್ರೆ ಇನ್ನೊಂದ್ ಕಡೆ ವಿಜಯ್ ಮಲ್ಲಿಕ. ಸೊ ಒಂಥರ ನಮ್ಮ ಎಕ್ಸ್ ಪ್ಲೇಯರ್ ಅದಾರ ಇಲ್ಲಿ. ಯಾರಪ್ಪ ಅಂದ್ರೆ ಅದು ಭರತ್ ನಮ್ ಕಡೆ ಏನೈತಿ, ಈ ಕಡೆ ಏನ್ ಬಂದ್ ಬಾಳ ಇದ್ರ ಬಿಡ್ರಿ. ನಮ್ ಕಡೆ ಅಟ್ರು ಬರ್ ಸೂಪರ್ ಸ್ಟಾರ್ಸ್ ಅದಾರ, ಹೇಳಕ್ ಬಾಳ ಮಂದಿಲ್ಲ. ಆ ಕಡೆ ಒಂದಿಬ್ರು ಅದಾರ. ನಮ್ಮ ಇಡೀ ಇರು 7 ಮಂದಿ ಸೂಪರ್ ಸ್ಟಾರ್ಸ್. ಅದಕ್ಕೆ ಹೇಳಕ್ಕೆ ಮಂದಿನ ಇದು ಗೊತ್ತ ಹಂಗ ಐತಿ. ಓಕೆ, ಇವತ್ತಿನ ಮ್ಯಾಚ್ ಏನಿರುತ್ತೆ ನಿಮ್ಗೆ ಗೊತ್ತೈತಿ. ಆಸ್ ಇಟ್ ಇಸ್ ಅದನ್ನ ಹೇಳ್ಬೇಕಾಗಿಲ್ಲ. ಜೈಪುರದಾಗ ನಡೆಯತೈತಿ. ಸೊ ನಮ್ ಬೆಂಗಳೂರು ಬುಲ್ಸ್ ಇಲ್ಲಿ ಒಂದ್ 2-3-4 ಮ್ಯಾಚ್ ಇದ್ದಂಗ ಅದಾವ ಜೈಪುರ್ ಲೆಗ್ ಒಳಗು. ಸೊ ಇದು ಜೈಪುರ್ ಲೆಗ್ನಾಗ 2ನೇ ಮ್ಯಾಚ್ ನಮ್ ಬೆಂಗಳೂರು ಬುಲ್ಸ್. ಸೊ ಎರಡು ಏನೈತಿ ಒಂದಿನ ಬಿಟ್ಟಿಲ್ಲ, 2 ದಿವಸ ನಮ್ ಬೆಂಗಳೂರು ಬುಲ್ಸ್ ಮ್ಯಾಚ್ ಅದಾವು. ಓಕೆ, ಈ ಮ್ಯಾಚಿನ ವಿಚಾರಕ್ಕೆ ಬಂದ್ರ ನಮ್ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ನಾಗ ಏನ್ರ ಸ್ಟಾರ್ಟಿಂಗ್ ಒಳಗೆ ಏನ್ರ ಚೇಂಜ್ ಆಕತ್ತ ನೀವ್ ಏನ್ರ ತಲೆ ಇಟ್ಕೊಂಡ್ರ ಪ್ಲೀಸ್ ಅದನ್ನ ಮರ್ತ ಬಿಡ್ರಿ. ನಮ್ ಸ್ಟಾರ್ಟಿಂಗ್ ಸೀನ್ ಒಳಗೆ ಏನಂದ್ರೆ ಏನೂ ಚೇಂಜ್ ಆಗಲ್ಲ. ಆದ್ರೆ ಒಂದೇ ಚೇಂಜ್ ಆಗ್ಬೋದು. ಅದು ಯಾರು ಅಂದ್ರೆ ಆಶೀಶ್ ಮಲ್ಲಿಕ್ ಅವ್ರ ಜಾಗದಾಗ ಆದ್ರೂ ಆಗ್ಬಹುದು. ಇವ್ರದ್ದು 100% ಹೇಳ್ತಿಲ್ಲ, ಚೇಂಜ್ ಆಕಾರ್ತಾರೆ. ಎದಕ್ಕಾರ ಏನೈತಿ ಸ್ವಲ್ಪ ಇಂಜುರಿ ಆಗಿತ್ತು ಕರೆ. ಸೊ ಇಂಜುರಿ ಅಂದ್ರೆ ಕ್ಯೂರ್ ಆಗ್ಬೋದು. ಅವ್ರ ಬಗ್ಗೆ ಏನು ಅಪ್ಡೇಟ್ ಏನು ಬಂದಿಲ್ಲ. ಸೊ ಕ್ಯೂರ್ ಆದ್ರೆ ಬೆಸ್ಟ್ ಆಗಿರುತ್ತೆ. ಅದಕ್ಕಾರ ನಮ್ಮ ಕೋಚ್ ಅವ್ರ ಮೇಲೆ ಭಾಳ ನಂಬಿಕೆ ಇಟ್ಕೊಂಡ್ತಾರೆ. ಸೊ ಕ್ಯೂರ್ ಆಗ್ಲಿ ಅಂತ ನಾವು ಅನ್ಕೋತೀವಿ. ಇವತ್ತಿನ ಮ್ಯಾಚ್ ಆಡ್ಲಿ ಅಂತ ನಮ್ದು. ನೆಕ್ಸ್ಟ್ ಏನೈತಿ ಅದು ಬಿಟ್ರೆ ಯಾವುದೇ ಚೇಂಜ್ ಅಂತೂ ಆಗಂಗಿಲ್ಲ. ಒಟ್ಟ ಏನೈತಿ ಅದೊಂದೇ. ಆದ್ರೆ ಆಶೀಶ್ ಮಲ್ಲಿಕ್ ಅವ್ರ ಜಾಗದಾಗ ಅದೊಂದೇ ಚೇಂಜ್ ಆಗಿ ಉಳ್ಕಿದ್ದು ಯಾವ ಚೇಂಜ್ ಯಾಕೆ ಮಾಡ್ಬೇಕ್ರಿ? ಅಷ್ಟು ಭಾರಿ ಆಡ್ಲತ್ತಾರ ನಮ್ಮ ಟೀಮ್. ದೀಪಕ್ ಶಂಕರ್, ಯೋಗೇಶ್ ದಯ್ಯ ಮತ್ತು ನಮ್ಮ ಸತ್ಯಪ್ಪ ಮಟ್ಟಿ ಆಗಿರ್ಬೋದು. ಒಟ್ಟ ಇಡೀ ಪ್ಲೇಯರ್ಸ್ ಅಲಿರಜಾ ಮಿರ್ಜಾ ಏನಾಗಿರ್ಬೋದು, ಕೊಟ್ಟರು 7 ಮಂದಿ ಸೂಪರ್ ಆಗಿ ಆಡತ್ತಾರ. ಮತ್ತೆ ಯಾಕೆ ಚೇಂಜ್ ಮಾಡ್ತಾರೋ? ಅದಕ್ಕೆ ಏನೈತಿ ಯಾವುದೇ ಚೇಂಜ್ ಇರಂಗಿಲ್ಲ ಬೆಂಗಳೂರು ಬುಲ್ಸ್ ಟೀಮ್ನಾಗ ಏನೈತಿ. ಆದ್ರೆ ಅಲ್ಲೇ ತೆಲುಗು ಟೈಟನ್ಸ್ ಟೀಮ್ನಾಗೆ ಚೇಂಜ್ ಆಗೋದು. ಇನ್ನು ನಮ್ಮ ಟೀಮಿಗೆ ಯಾರು ಥ್ರೆಟ್ ಆಗ್ಬೋದು ಆ ಕಡೆ ತೆಲುಗು ಟೈಟನ್ಸ್ ಟೀಮ್ ಇಂತ ತಂದ್ರೆ ಫಸ್ಟ್ಲಿ ಹೇಳ್ಬೇಕಾರೆ ವಿಜಯ್ ಮಲ್ಲಿಕ್ ಅಂತ ಹೇಳ್ಬೇಕು. ವಿಜಯ್ ಮಲ್ಲಿಕ್ ಹೆಂಗಂದ್ರೆ ಗುಡ್ ರೈಡರು. ಇದಕ್ಕರ ಭಾರಿ ರೈಡರ್ ಅದಾರ ಅವರು. ಹಂಗೇನೈತಿ ಕ್ಯಾಪ್ಟನ್ ಅದಾರ. ಪ್ಲಸ್ ಅದಕ್ಕೆ ಏನೈತಿ ಇವ್ರಂತ ಸ್ವಲ್ಪ ಹುಷಾರಾಗಕ್ಕೆ ಐತಿ. ನಮ್ಮ ಗೂಳಿಗಳು ಇವ್ರು ಪ್ರತಿ ಮ್ಯಾಚ್ನಾಗ ಇದನ್ನ ಹೇಳ್ತಾನೆ, ಏನು ಹಿಡಿದು ಹೋಗಿತಾರೋ ಬೇಕಾದ್ರೆ ಇವ್ರನ್ನ ಹಿಡಿದು ಹೋಗಿತಾರೋ. ಸೊ ಅವ್ರು ಸ್ವಲ್ಪ ಕಾಯ್ಕೊಂಡು ಆಡ್ಬೇಕು ಅಷ್ಟ. ನೆಕ್ಸ್ಟ್ ಇನ್ನು ಅವ್ರ ಇನ್ನೊಬ್ರು ಯಾರು ಥ್ರೆಟ್ ಆಗ್ಬೋದು, ನಮ್ಮ ಮಾಜಿ ಬೆಂಗಳೂರು ಬುಲ್ಸ್ನ ಪ್ಲೇಯರ್ ಏನೈತಿ ಅದು ಬಂದು ಭರತ್ ಅವ್ರು ನಮ್ಮ ಬೆಂಗಳೂರು ಬುಲ್ಸಿಗೆ ಏನೈತಿ ಸ್ವಲ್ಪ ಥ್ರೆಟ್ ಆದ್ರೂ ಆಗ್ಬೋದು. ಎದಕ್ಕಾರ ಇವರು ಉದ್ದಂತ್ರ ಅದಾರ. ಬೇಕಾದಂಗ ಮತ್ತೆ ಹಂಗ ಏನೈತಿ ಲೆಫ್ಟ್ ಇಂತ್ರ ರೈಡ್ ಮಾಡೋದಂತ್ರ ಏನೈತಿ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಥ್ರೆಟ್ ಆಗ್ಬೋದು. ಇವ್ರಿಂತ್ರ ಹುಷಾರಾಗಿರ್ಬೇಕು. ಅದ್ರೊಳಗೆ ಏನದಾರ ಈ ಕಡೆ ಕಾರ್ನರ್ ಹಿಡಿತಾರೆ ನಮ್ಮ ಕಡೆ ದೀಪಕ್ ಶಂಕರ್, ಯೋಗೇಶ್ ಹಿಡಿದು ಹೋಗಿತಾರೋ ಅವ್ರದ್ದೇನಿಲ್ಲ. ಸೊ ಇದು ರೈಡರ್ ಇಂತ್ರ ಆದ್ರೆ ಇನ್ನೊಂದು ಥ್ರೆಟ್ ನಮ್ಮ ಡಿಫೆನ್ಸ್ ಇಂತ್ರ ಏನಪ್ಪಾ ಅಂದ್ರ ಅವ್ರ ಕಡೆ ಅವ್ರ ಹೆಸರು ಏನೈತ್ರಿ ಶುಭಮ್ ಗರ್ಜೆ. ಒಟ್ಟು ಅವ್ರ ಹೆಸರು ನನ್ ಬರೋಲ್ತೈತಿ ನನಗೆ. ಶುಭಮ್ ಶಿಂದೆ ಇರ್ಬೇಕು. ಸೊ ಅವರು ಡೇಂಜರ್ ಆಗೋ ಸಾಧ್ಯತೆ ಐತಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಡಿಫೆನ್ಸ್ ಆಗಿ. ನಮ್ಗೆ ಗೊತ್ತೈತಿ ನಮ್ಮ ರೈಡರ್ಗಳು ಹೆಂಗದಾರ ಗೊತ್ತೈತಿ ನಮಗೆ. ಯಾವ ಡಿಫೆನ್ಸ್ಗೆ ಯಾರಿಗೆ ಅನ್ಸಂಗಿಲ್ಲ. ಮಸ್ತ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಅಂತೂ. ನಾ ಅಂತೂ ಕಾಯ್ಲತ್ತೀನಿ ಇವತ್ತಿನ ಮ್ಯಾಚ್ ಹೆಂಗಿರುತ್ತೆ. ತೆಲುಗು ಟೈಟನ್ಸ್ ಹೆಂಗೆ ಆಡ್ತಾ ಇರುತ್ತೆ ಅಂದ್ರೆ ಮತ್ತೆ ಸದರ್ನ್ ಡರ್ಬಿ ಇದು ಬೆಂಗಳೂರು ವರ್ಸಸ್ ಹೈದರಾಬಾದ್ ಅಂದ್ರೆ ಒಂಥರ ಏನೈತಿ ಬೆಂಗಳೂರು ದೋಸೆ, ಹಂಗೆ ಹೈದರಾಬಾದ್ ಬಿರಿಯಾನಿ ಅಂತ ಹೇಳ್ಬೋದು ಈ ಮ್ಯಾಚು. ಸೊ ನೋಡುವ ಇವರಿಬ್ರು ಇವತ್ತು ಯಾರು ಮ್ಯಾಚ್ ಗೆಲ್ತಾರೆ. ನಾನು ಪ್ರಿಡಿಕ್ಷನ್ ಅಂತೂ ಇವತ್ತು ಮತ್ತೆ ಬೆಂಗಳೂರು ಬುಲ್ಸ್ ಗೆಲ್ತಾರೆ ನಾನು ಪ್ರಿಡಿಕ್ಷನ್ ಐತಿ. ಸೊ ನಿಮ್ಮ ಪ್ರಿಡಿಕ್ಷನ್ ಐತಿ ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿರಿ. ಹೇಳ್ಬೇಕಾರೆ ಸ್ಟಾರ್ಟಿಂಗ್ 7 ಹೆಂಗಿರ್ತದೆ ಹಾಗೆ ಇರುತ್ತೆ, ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.